ನಾಳೆ ರಾಜಕೀಯ ಪಕ್ಷಗಳ ಅಳಿವು ಹಾಗೂ ಉಳಿವಿನ ಪ್ರಶ್ನೆ. ಇವತ್ತು ನಮ್ಮ RCBಯ ಅಳಿವು ಹಾಗೂ ಉಳಿವಿನ ಪ್ರಶ್ನೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೀಕ್ಷೆ ಮೂವೀಸ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಚಾನಲ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಮೋನ್ ಯಾರ್, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. 53,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನಮ್ಮ ಒಂದು ಅಪೇಕ್ಷೆ. ನೀವು ಮಾಡ್ತೀರಿ ಅನ್ನೋದು ನಾನು ನಂಬಿದ್ದೇನೆ. ಕೆಲವರಿಗೆ ಅರ್ಥವೇ ಆಗಲಿಲ್ಲ ನಾನು ಎಂತ ಮಾತಾಡಿದೆ ಅಂತ. ಅಳಿವಂತೆ ಉಳಿವಂತೆ, ಅಳಿಲಂತೆ ಗಿಳಿಲಂತೆ ಅಂತ. ಡೂ ಆರ್ ಡೈ ಸಿಚುವೇಶನ್ ಅಂತ ಹೇಳ್ತಾರಲ್ಲ, ಆ ಥರದ್ದು. ನಾಳೆ ಎಲೆಕ್ಷನ್ ಉಂಟು. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಒಂದು ಎಲೆಕ್ಷನ್, MP ಎಲೆಕ್ಷನ್ ಬೇಸಿಕಲಿ ಹೇಳೋದಿದ್ರೆ. ಸೊ ನಾಳೆ ಹಾಗೂ ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಎಲೆಕ್ಷನ್. ದಯವಿಟ್ಟು ನಿಮ್ಮ ಹತ್ರ ವೋಟರ್ ID ಇದ್ದರೆ ದಯವಿಟ್ಟು ಹೋಗಿ ವೋಟ್ ಮಾಡಿ. ಅಥವಾ 18ಕ್ಕಿಂತ ಜಾಸ್ತಿ ವಯಸ್ಸು ನಿಮ್ಮದಾಗಿದ್ದರೆ, ವೋಟ್ ಮಾಡುವಂಥ ಎಲಿಜಿಬಿಲಿಟಿ ನಿಮಗಿದ್ದರೆ ದಯವಿಟ್ಟು ಹೋಗಿ ವೋಟ್ ಮಾಡಿ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡೋದಲ್ಲ, ಅವರೆಂತ ಮಾಡಿದರು ಇವರೆಂತ ಮಾಡಿದರು ಅಂತ. ನಾವು ಎಂತ ಮಾಡ್ತಿದ್ದೇವೆ ಅನ್ನುವಂತಹ ಪರಿಜ್ಞಾನ ನಮಗಿರಬೇಕು. ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಾಳೆ ಹೋಗಿ ವೋಟ್ ಮಾಡಿ. ಇಲ್ಲದ್ರೆ ದಾವಣಗೆರೆ ಸೈಡ್ ಅವರು ಕೆಲವೊಂದು ಜಿಲ್ಲೆಗಳಿಗೆಲ್ಲ ಮೇ 7ನೇ ತಾರೀಕು ವೋಟು. ದಯವಿಟ್ಟು ಮೇ 7ಕ್ಕೆ ಹೋಗಿ ವೋಟ್ ಮಾಡಿ. ಬಟ್ ವೋಟು ಮಾಡಿ. ಎಂತ ಅಳಿವು ಉಳಿವು, RCBದ ಅಳಿವು ಉಳಿವು ಎಂತ ಅಂತಂದರೆ, ಇನ್ನು ಮಿಕ್ಕಿದಂಥ ಎಲ್ಲ ಮ್ಯಾಚು RCB ವಿನ್ ಆಗಬೇಕು. 8ರಲ್ಲಿ ನಾವು 7 ಮ್ಯಾಚ್ ಸೋತಿದ್ದೇವೆ, 1 ಮ್ಯಾಚ್ ಗೆದ್ದಿದ್ದೇವೆ. ಇವತ್ತು ಸೋತ್ರೆ ಅಫಿಷಿಯಲಿ ಮನೆಗೆ. ಸೊ ಕ್ಯಾಲ್ಕುಲೇಟರ್ ಏನು ಬೇಡ, ಅದೊಂದು ಒಳ್ಳೆ ಕೆಲಸ ಮಾಡಿರೋದು RCB. ಈ ಸಲ ಕ್ಯಾಲ್ಕುಲೇಟರ್ದು ಪ್ರಶ್ನೆ ಎಲ್ಲ ಬರಲಿಲ್ಲ, ಇಲ್ಲಿಯೇ ತನಕ ಅಂತೂ ಬರಲಿಲ್ಲ. ಇವತ್ತು ನಮ್ಮ ಮ್ಯಾಚ್ ಇರೋದು SRH ಮೇಲೆ ನಮ್ಮ ಮ್ಯಾಚ್ ಇರೋದು. ಹೈದರಾಬಾದಲ್ಲಿ ಆಗ್ತಾ ಇರೋದು. SRH ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದ್ಯಾಟ್ ನಮ್ಮ ಒಂದು ಸ್ಕೋರಲ್ಲಿ ಸ್ಟಾರ್ಟಿಂಗಲ್ಲಿ 3 ನೋಡಲಿಕ್ಕೆ ನಾವು ಇಷ್ಟಪಡ್ತೇವೆ ಅಂತ. ಅಂದರೆ 30 ರನ್ನಿಗೆ ಆಲ್ಔಟ್ ಆಗ್ತಾರ? ಇಲ್ಲ, 300 ರನ್ ಹೊಡಿಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಾರಂತೆ SRH ಅವರು. ಅದು ಇವತ್ತು ನಮ್ಮ RCB ಮೇಲೆಯೇ ಬರ್ತದ ಅಂತ ಕಾದು ನೋಡಬೇಕು. ನೋಡಿ, ಕೆಲವರಿಗೆ ಅವರು ಓವರ್ ಕಾನ್ಫಿಡೆಂಟ್ ಅಂತ ಅನ್ನಿಸ್ಬೋದು, SRH ಓವರ್ ಕಾನ್ಫಿಡೆಂಟ್ ಅಂತ ಅನ್ನಿಸ್ಬೋದು. ನನಗೆ ಅನಿಸೋದು ಅದು ಅವರ ಸ್ಟ್ರೆಂತ್ ಅಂತ. ಅವರು ಒಂದು ಫಿಕ್ಸ್ಡ್ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಇಲ್ಲ, ನಮಗಿಷ್ಟು ಹೊಡಿಬೇಕು ಮಾರ್ರೆ ಅಂತ. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಸ್ವಲ್ಪ ದೂರಾಲೋಚನೆ ಆಗ್ತದೆ. ದೂರಾಲೋಚನೆ ಸಹ ಹೌದು, ದುರಾಲೋಚನೆ ಸಹ ಹೌದು. ಆ 300 ಮಾಡುವಂಥ ಧಾವಂತದಲ್ಲಿ ಎಲ್ಲಿಯಾರು ಬೇಗ ವಿಕೆಟ್ ಹೋದರೆ ಅವರು 180 ಸಹ ಹೊಡಿಲಿಕ್ಕಾಗೋದಿಲ್ಲ, ಅಥವಾ 150ಕ್ಕೆ ಆಲ್ಔಟ್ ಆದರೂ. ನನಗೆ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ಅಂತ ಅನ್ಸೋದಂತಂದರೆ, ಒಂದು ಪವರ್ ಪ್ಲೇಯಲ್ಲಿಯೇ SRH 4 ವಿಕೆಟ್ ಹೋಗಬೇಕು. ಅವ್ರದ್ದು ಮೇನ್ ಕೀ ಬ್ಯಾಟ್ಸ್ಮನ್ ಎಲ್ಲ ಯಾರೆಲ್ಲ ಇದ್ದಾರಲ್ಲ, ಹೆಡ್, ಅಭಿಷೇಕ್ ಶರ್ಮಾ, ಕ್ಲಾಸನ್, ಮಾರ್ಕ್ರಮ್, ಈ 4 ಜನರ ವಿಕೆಟ್ ಹೋಗಬೇಕು. ಒಂದ್ಸಲ ಹೋಗಿತ್ತು, 10 ಓವರಲ್ಲಿ 4 ವಿಕೆಟ್ ಹೋಗಿತ್ತು. ನಿತೀಶ್ ರೆಡ್ಡಿ ಸೂಪರಾಗಿ ಆಡಿ ಕೊನೆಗೆ ವಿನ್ ಆಯಿತು SRH. ಇವತ್ತು ಸಹ ಅಂದರೆ ಅವ್ರದ್ದು ಪವರ್ ಪ್ಲೇಯಲ್ಲಿಯೇ 4 ವಿಕೆಟ್ ಹೋಗಿ, ಮತ್ತೆ ಯಾವುದು ಬೇರೆ ಬ್ಯಾಟ್ಸ್ಮನ್ ಸಮದ್ದು, ನಿತೀಶ್ ರೆಡ್ಡಿ, ಉಳಿದವರೆಲ್ಲ ಸೇರಿಕೊಂಡು ಒಂದು ರೆಸ್ಪೆಕ್ಟೇಬಲ್ ಟೋಟಲ್ SRH ಕಲೆಕ್ಟ್ ಮಾಡಿದರೆ, ಆಗ SRH ಟೀಮ್ ಮ್ಯಾನೇಜ್ಮೆಂಟಿಗೆ ಹಾಗೂ SRH ಫ್ಯಾನ್ಸಿಗೆ ಒಂದು ಸಮಾಧಾನ ಆಗ್ತದೆ. ಇಲ್ಲ ಮಾರ್ರೆ, ನಮ್ಮದು ಬೇಗ ವಿಕೆಟ್ ಹೋದರೆ ಸಹ ಬೇರೆಯವ್ರು ಆಡ್ತಾರೆ ಅನ್ನುವಂತಹ ಸಮಾಧಾನ ಸಿಗ್ತದೆ. ಅದು ಲೀಗ್ ಹಂತದಲ್ಲಿ ಅವರಿಗೆ ಸಿಕ್ಕಿದರೆ, ಆ ಒಂದು ಸಮಾಧಾನ ಸಿಕ್ಕಿದರೆ ಅವರು ನೆಕ್ಸ್ಟ್ ಏನು ಕ್ವಾಲಿಫೈ ಆಗ್ತಾರಲ್ಲ ನೆಕ್ಸ್ಟ್ ರೌಂಡಿಗೆ, ಧೈರ್ಯದಿಂದ ಹೋಗ್ಬೋದು. ಇವಾಗ ಏನಾಗ್ತಾ ಉಂಟಂತಂದರೆ SRH ಎಲ್ಲ ಮ್ಯಾಚಲ್ಲಿ ಸಹ ಎಲ್ಲರ ಎಗೇನ್ಸ್ಟ್ ಸಿಕ್ಕಾಪಟ್ಟೆ ಫಾಸ್ಟ್ ಆಡ್ತಾ ಉಂಟು. ಈಗ ಅವ್ರ 4 ಬ್ಯಾಟ್ಸ್ಮನಲ್ಲಿ 3 ಜನ ಆದರೂ ಕ್ಲಿಕ್ ಆಗ್ತಾ ಇದ್ದಾರೆ. ಸೊ ಏನೋ ಒಂದು ಧೈರ್ಯ ಉಂಟು, ಬ್ಲೈಂಡ್ ಬಿಲೀಫು. ಬಟ್ ಇಲ್ಲಿಯಾರು ಪ್ಲೇ ಆಫಿಗೆ ಹೋದ್ಮೇಲೆ ಒಟ್ಟಿಗೆ ಕೈ ಕೊಟ್ಟರೆ, ಈಗ ನಮ್ಮದು ಫೈನಲಲ್ಲೇ ಆಯಿತು, ಭಾರತ ಆಸ್ಟ್ರೇಲಿಯಾ ಮ್ಯಾಚ್ ಆಗುವಾಗ ಭಯಂಕರ ಫಾರ್ಮಲ್ಲಿ ಇತ್ತು ಇಂಡಿಯಾ, ಎಲ್ಲ ಮ್ಯಾಚ್ ಗೆದ್ಕೊಂಡು ಹೋಗಿತ್ತು. ಫೈನಲಲ್ಲಿ ಕೈ ಕೊಟ್ಟರು ಬ್ಯಾಟ್ಸ್ಮನ್ಗಳು. ಅವಾಗ ಎಂತ ಮಾಡೋದು, ಏನು ಮಾಡಲಿಕ್ಕಾಗಲಿಲ್ಲ. ಸೊ ಲೀಗ್ ಹಂತದಲ್ಲಿಯೇ ಅವರ ಕೀ ಬ್ಯಾಟ್ಸ್ಮನ್ ಫೇಲ್ ಆದರೆ, ಉಳಿದವರು ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಒಂದು ಗಳಿಸಿದರೆ, ಮ್ಯಾಚ್ ವಿನ್ ಆದ್ರೆ ಅಂತ ಹೇಳ್ತಾ ಇಲ್ಲ, ಬ್ಯಾಟ್ಸ್ಮನ್ ಉಳಿದವರೆಲ್ಲ ಆಡಿದರೆ ಅವರ ಫ್ಯಾನ್ಸಿಗೆ ಒಂದು ಸಮಾಧಾನ ಆಗ್ತದೆ. ಇಲ್ಲ ಮಾರ, ಟೀಮ್ ಬ್ಯಾಲೆನ್ಸ್ಡ್ ಆಗಿ ಉಂಟಂತ. RCBದ ಬಗ್ಗೆ ಎಂತ ಮಾತಾಡೋದು? ಟೀಮ್ ಮತ್ತೆ ಪ್ಲೇಯಿಂಗ್ 11 ಎಲ್ಲ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಎಂತ ಬೇಕಾದ್ರೆ ಪ್ಲೇಯಿಂಗ್ 11 ಹಾಕ್ಕೊಳ್ಳಿ. ಯಾಕಂತಂದರೆ ಬೌಲರ್ಸ್ ಒಟ್ಟಿನಲ್ಲಿ ಹೊಡಿಸಿಕೊಳ್ಳುವುದೇ ಯಾವುದೊಂದು ಶತಸಿದ್ಧ, ಅದು ಡಿಸೈಡ್ ಆಗಿದೆ. RCB ಬೌಲರ್ಸ್ ಹೊಡಿಸ್ಕೊಳ್ಳಿಕ್ಕೆ ಇರುವುದು ಅಂತ. ಸೊ ಬೇಕಿದ್ರೆ ಇನ್ನೂ ಸಹ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡಿ. ಬೌಲರ್ಸನ್ನು ಯಾರನ್ನು ಬೇಕಾದ್ರೂ ಹಾಕೊಳ್ಳಿ, ಯಾಕಂದರೆ ಯಾರನ್ನು ಹಾಕ್ಕೊಂಡ್ರು ಹೊಡಿಸಿಕೊಳ್ತಾರೆ. ಮೊನ್ನೆ ಕರಣ್ ಶರ್ಮಾ ಅವರು ಲಾಸ್ಟ್ ಓವರಲ್ಲಿ ಸ್ಟಾರ್ಕ್ ಅವರು ಸ್ಲಾಟಲ್ಲಿ ಬಾಲ್ ಹಾಕಿದ್ರು. ಆ್ಯಂಡ್ ಕರಣ್ ಶರ್ಮಾ ಅವರು 3 6 ಹೊಡೆದಕ್ಕೆ ನಮಗೆ ಅಯ್ಯಯ್ಯೋ 1 ರನ್ನಿಂದ ಸೋತೇವಲ್ಲ ಮಾರ್ರೆ ಅಂತ ಅನ್ನಿಸ್ತಾ ಇತ್ತು. ಬಿಟ್ಟರೆ ಇಲ್ದಿದ್ರೆ
ಮ್ಯಾಚ್ ಗೆಲ್ಲುವಂಥ ಮ್ಯಾಚ್ ಆಗಿರಲಿಲ್ಲ. ಅಂದರೆ ಲಾಸ್ಟ್ ಓವರ್ಗೆ 21 ರನ್ ಬೇಕು ಆ್ಯಂಡ್ ನಾವು ಬೌಲರ್ಸ್ ಮೇಲೆ ಡಿಪೆಂಡ್ ಆಗಿದ್ದೇವೆ ಆ ಓವರಲ್ಲಿ ಅಂತಂದರೆ ಅದಕ್ಕಿಂತ ಹೀನಾಯ ಸ್ಥಿತಿ ಬೇರೆ ಒಂದಿಲ್ಲ. 5 ಓವರ್ಗೆ 50 ರನ್ ಬೇಕಿತ್ತು ಆರ್ ಸಿ ಬಿಗೆ ಗೆಲ್ಲುವಂಥ ಮ್ಯಾಚ್. ಈ ಸೀಸನಲ್ಲಿ ಮಾರ್ರೆ ಲಾಸ್ಟ್ ಮ್ಯಾಚ್ ತಗೊಳ್ಳಿ, ಡೆಲ್ಲಿ ಲಾಸ್ಟ್ 2 ಓವರಿಗೆ 53 ರನ್ ಹೊಡಿತು. 53 ರನ್ ಅದು ರೆಕಾರ್ಡ್ ಅಂತ. ಲಾಸ್ಟ್ 2 ಓವರಲ್ಲಿ 53 ರನ್ ಯಾವ ಟೀಮ್ಸ್ ಅಷ್ಟೆಲ್ಲ ಹೊಡಿಲಿಲ್ಲ ನನ್ನ ಪ್ರಕಾರ. ಲಾಸ್ಟ್ 2 ಓವರಲ್ಲಿ 53 ಹೊಡಿತಾ ಇದ್ದಾರೆ. ಆ್ಯಂಡ್ ಈ ಸೀಸನಲ್ಲಿ ಸುಮಾರು ಮ್ಯಾಚಸ್ ಲಾಸ್ಟ್ 4 ಓವರಲ್ಲೆಲ್ಲ ಸಾರಿ ರನ್ ಹರಿದು ಬಂದಿದೆ. ಇವರಿಗೆ 5 ಓವರಿಗೆ 50 ರನ್ ಹೊಡಿಲಿಕ್ಕಾಗಲಿಲ್ವಾ? ಆರ್ ಸಿ ಬಿ ವಿನ್ ಆಗುವ ಮ್ಯಾಚ್ ಮೊನ್ನೆ 5 ಓವರಿಗೆ 50 ರನ್ ಇದ್ದದ್ದು 1 ಓವರಿಗೆ 21 ಆಯಿತು. ಸೊ ಅಲ್ಲಿಯೇ ಗೊತ್ತಾಯಿತು ನಮ್ಮದು ಬ್ಯಾಟಿಂಗ್ ಸಹ ಹಳ್ಳ ಹಿಡಿದಿದೆ. ಅಂದರೆ ಯಾರನ್ನು ಸಹ ಪೂರ್ತಿ ನಂಬಲಿಕ್ಕೆಲ್ಲ ಆಗೋದಿಲ್ಲ. ನಮ್ಮ ತಂಡದಲ್ಲಿ ಜಾಸ್ತಿ ನಂಬಿದರೆ ಅವ್ರು ನಮಗೆ ಹರ್ಟ್ ಮಾಡೋದೇ ಜಾಸ್ತಿ. ಸೊ 5 ಓವರ್ ಇದ್ದದ್ದು 1 ಓವರ್ 21 ಆಯ್ತು ಅಂದರೆ ಅಲ್ಲಿ ತಂಡ ಹಳ್ಳ ಹಿಡಿದಿದೆ ಅಂತ. ಕೊನೆಗೆ 1 ಓವರ್ 21ರಿಂದ ಅಲ್ಲಿ ಬೌಲರ್ 3 6 ಹೊಡೆದು ಕೊನೆಗೆ ನಾವು ಬೇಜಾರು ಮಾಡಿಕೊಂಡು ಮಾರೆ ಗೆಲ್ಲಬೇಕಿತ್ತು. ಹಾಗೆ ಅದು ಕೆಲವೊಂದು ಹೇಳ್ತಾರಲ್ಲ ಎಂತ ಅದು 4 ಹೋಗಬೇಕಿತ್ತು, ಅಲ್ಲ 6 ಹೋಗಬೇಕಿತ್ತು, 4 ಕೊಟ್ಟರು, ನೋ ಬಾಲು ಗೀಬಲ್ನ ಅದರದ್ದೆಲ್ಲ ಮತ್ತೆ ಪುನಃ ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ. ಬಟ್ 5 ಓವರ್ 50 ಇದ್ದದ್ದು ಮ್ಯಾಚ್ ಸೋತೋದು ಉಂಟಲ್ಲ, ಅದು ತೀರಾ ಒಂದು ನಿರಾಶಾದಾಯಕ ಪ್ರದರ್ಶನ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವರು ಹೇಳ್ಬೋದು ಏನು SRH ಇದು ಬೌಲರ್ಸ ಹೊಡಿಸ್ಕೊಳ್ತಾ ಇದ್ದಾರೆ, ಬರೀ ಆರ್ ಸಿ ಬಿದು ಬೌಲರ್ಸ್ ಮಾತ್ರ ಅಲ್ಲ, ನೀವು ಆರ್ ಸಿ ಬಿ ಬೌಲರ್ಸ್ ಬಗ್ಗೆ ಯಾಕೆ ಇಷ್ಟೆಲ್ಲ ಹೀಗೆ ಮಾತಾಡೋದು ಅಂತ. ದೆರ್ ಇಸ್ ಅ ಡಿಫ್ರೆನ್ಸ್. ಈಗ SRH ಬ್ಯಾಟ್ಸ್ಮನ್ ಅವ್ರಿಗೆ ಎದ್ವಾತದ್ದು ಫಾಸ್ಟಾಗಿ ಹೊಡೆಯೋದ್ರಿಂದ, ಅಂದರೆ ಅವ್ರದ್ದು ಪವರ್ ಪ್ಲೇ ಅಥವಾ ಫಸ್ಟ್ 10 ಓವರಲ್ಲಿ ಟೂ ಮಚ್ ರನ್ಸ್ ಬರೋದ್ರಿಂದ ಬೇರೆ ಟೀಮ್ ಬ್ಯಾಟ್ಸ್ಮನ್ಗೆ ಬೇರೆ ದಾರಿ ಇಲ್ಲ. SRH ಅಷ್ಟು ದೊಡ್ಡ ಮೊತ್ತ ಕಲೆ ಹಾಕುವಾಗ ಬೇರೆ ತಂಡದ ಬ್ಯಾಟ್ಸ್ಮನ್ ಚೇಸಿಂಗ್ ಮಾಡುವ ಟೈಮಲ್ಲಿ ಬೇರೆ ದಾರಿ ಇಲ್ಲ, ಅವ್ರು ಹೊಡಿಲೇಬೇಕು, ರಿಸ್ಕ್ ತಗೊಳ್ಳೇಬೇಕು, ಬ್ಯಾಟ್ ಬೀಸಲೇಬೇಕು, ಬೇರೆ ದಾರಿ ಇಲ್ವಲ್ಲ. ಸೊ ಆದ್ದರಿಂದ SRH ಬೌಲರ್ಸ್ ಸಹ ಹೊಡಿಸ್ಕೊಳ್ತಾ ಇರೋದು. ಆಯಿತು, SRH ಫಸ್ಟ್ ಬೌಲಿಂಗ್ ಮಾಡಿದ್ರು ಸಹ ಯಾಕೆ ಹೊಡಿಸ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಎಗೈನ್ ಬೇರೆ ದಾರಿ ಇಲ್ಲ ಅಂತ, ಒಪೋನೆಂಟಿಗೆ ಬೇರೆ ದಾರಿ ಇಲ್ಲ. ಯಾಕಂದರೆ SRHದು ಬ್ಯಾಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಅಥವಾ ಭಯಂಕರ 6 ಹಿಟ್ಟಿಂಗ್ ಕೆಪಬಿಲಿಟಿ ಬ್ಯಾಟ್ಸ್ಮನ್ಗಳು ಜಾಸ್ತಿ ಇರೋದ್ರಿಂದ ಎಷ್ಟು ರನ್ ಕಲೆ ಹಾಕಿದರೆ ಸಹ ಕಡಿಮೆ SRH ಮೇಲೆ. ಸೊ ಆದ್ದರಿಂದ SRH ಬೌಲರ್ಸು ಸ್ವಲ್ಪ ಲೀಕ್ ಮಾಡ್ತಾ ಇದ್ದಾರೆ ಬೌಲಿಂಗಲ್ಲಿ. ಬಿಟ್ಟರೆ ಅವ್ರದ್ದು ಬೌಲಿಂಗ್ ವೀಕ್ ಅಂತಲ್ಲ, ಬೇರೆ ಟೀಮ್ಗೆ ದಾರಿ ಇಲ್ಲ, ಬೇರೆ ಪ್ಲ್ಯಾನೇ ಇಲ್ಲ, ನೀವು ಹೊಡಿಲೇಬೇಕು SRH ಮೇಲೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಆರ್ ಸಿ ಬಿ ಬೌಲರ್ಸ್ ಯಾಕೆ ಹೊಡಿಸ್ಕೊಳ್ತಾ ಇರೋದು? ಬೇರೆ ದಾರಿಗೀರಿ ಅಂತಲ್ಲ, ನಮ್ಮ ಆರ್ ಸಿ ಬಿದು ಬೌಲಿಂಗ್ ವೀಕ್, ಅದರಿಂದ ಎಲ್ಲರೂ ಸಹ ಹೊಡಿತಾ ಇದ್ದಾರೆ. ಡಿಫ್ರೆನ್ಸ್ ಅಷ್ಟೇ. ಕೆಲವರು ಅದು ಸೂಕ್ಷ್ಮವಾಗಿ ಗಮನ ಕೊಡೋದಿಲ್ಲ. ನಾವು ಏನು SRH ಬೌಲರ್ಸ್ ಹೊಡಿಸ್ಕೊಳ್ತಿದ್ದಾರೆ ಆಯಿತಾ, ಬರೀ ಆರ್ ಸಿ ಬಿದು ಮಾತ್ರ ಅಲ್ಲ ಹಾಗೆ ಅಂತ ಹೇಳ್ತೇವೆ. ಈಗ ಎಷ್ಟು ಪ್ರೊಬಾಬಿಲಿಟಿ ಎಷ್ಟು ಉಂಟು ಇವತ್ತು ನಾವು ಮ್ಯಾಚ್ ವಿನ್ ಆಗ್ಬೋದು ಹಾಗೆ ಅಂತ. 80% SRH ಮಾರೆ. SRH ಭಯಂಕರ ಸ್ಟ್ರಾಂಗ್ ಉಂಟು, ಒಂದು ಮೊಮೆಂಟಮ್ ಉಂಟು. ಆ್ಯಂಡ್ ಈ ಕಡೆ ನಾವು ತುಂಬ ವೀಕ್ ಅಂತ ಹೇಳ್ತಾ ಇಲ್ಲ, ಬಟ್ ಮೊಮೆಂಟಮ್ಮೇ ಇಲ್ಲ. ಒಂದು ಲಾಸ್ಟ್ 5 ಮ್ಯಾಚ್ ಆಯ್ತಂತ 5-6 ಮ್ಯಾಚ್ ನಾವು ಗೆದ್ದೇ ಇಲ್ಲ. 6 ಅಲ್ವಾ, ಕಂಟಿನ್ಯೂಸ್ 6 ಮ್ಯಾಚ್ ಅಲ್ಲ ಸೋತಿರೋದು, 5-6 ಆಯಿತಾ. ಮೊಮೆಂಟಮ್ ಇಲ್ಲ, ಪ್ಲೇಯಿಂಗ್ 11 ಗೊತ್ತಿಲ್ಲ, ಯಾರ ಮೇಲೆ ನಂಬಿಕೆ ಇಡಬೇಕಂತ ಗೊತ್ತಿಲ್ಲ. ಅಂದರೆ ಟಾಪ್ ಆರ್ಡರ್ ಕೊಹ್ಲಿ ಅವ್ರ ಮೇಲೆ ನಂಬಿಕೆ ಇಡ್ಬೋದು, ಬಟ್ ಮತ್ತು ಎಲ್ಲರನ್ನು ಬೌಲಿಂಗಲ್ಲಿ ಯಾರನ್ನು ನಂಬಬೇಕಂತ ಗೊತ್ತಿಲ್ಲ. ಆ್ಯಂಡ್ ಮೇಜರ್ಲಿ ಕಾನ್ಫಿಡೆನ್ಸ್ ಡೌನ್ ಆಗಿದೆ. ಆದ್ದರಿಂದ ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಇವತ್ತು ಗೆದ್ದರೆ ತುಂಬ ಖುಷಿ. ಯಾಕಂದರೆ SRH ಮೇಲೆ ಅವರ ಊರಿಗೆ ಹೋಗಿ ಅವರನ್ನು ಹೊಡೆದು ಬಂದಿದ್ದೇವೆ ಅಂತ ಒಂದು ಖುಷಿಯಲ್ಲಿ ಹೇಳ್ಬೋದು. ಬಟ್ ಪ್ರೊಬಾಬಿಲಿಟಿ ವೈಸ್ ಥಿಂಕ್ ಮಾಡೋದಿದ್ರೆ ಇದು 80-20 ಅಂತ ನಂಗೆ ಅನ್ನಿಸ್ತಾ ಉಂಟು. 80% SRHದು ಗೇಮು, 20% ಆರ್ ಸಿ ಬಿದು ಗೇಮ್. ಈ 20% ಇಟ್ಕೊಂಡು ಆರ್ ಸಿ ಬಿ ಗೆದ್ದರೆ ತುಂಬ ಒಳ್ಳೆಯ ಸಂತೋಷದ ವಿಷಯ ಆಗ್ತದೆ. ಆ್ಯಂಡ್ ಆರ್ ಸಿ ಬಿ ಆಯ್ತು ಸಾಕು, ಚೇಸಿಂಗ್ ನಾವು ಟಾಸ್ ವಿನ್ ಆಗಿ ನಾವು ಚೇಸಿಂಗ್ ತಗೊಳ್ತೇವೆ ಅದು ಇದು ಎಲ್ಲ ಬೇಡ. ಫಸ್ಟ್ ಬ್ಯಾಟಿಂಗ್ ಮಾಡಿ ಎಷ್ಟು ಕಲೆ ಹಾಕ್ಲಿಕ್ಕೆ ಆಗ್ತದೆ ರನ್ಸ್, ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿ ರನ್ ಒಂದಿಷ್ಟು ಗುಡ್ಡೆ ಹಾಕಿ ನೆಕ್ಸ್ಟ್ SRH ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ. SRH ಬ್ಯಾಟಿಂಗ್ ಫಸ್ಟ್ ಮಾಡಿದಾಗ ಭಯಂಕರ ಹೊಡಿತಾ ಇದ್ದಾರೆ. ಸೊ ನೀವು ದಯವಿಟ್ಟು ಟಾಸ್ ಎಲ್ಲಾರು ಅಪ್ಪಿತಪ್ಪಿ ಆರ್ ಸಿ ಬಿ ವಿನ್ ಆದರೆ ದೊಡ್ಡ ಸ್ಟೈಲಲ್ಲಿ ನಾವು ಚೇಸ್ ಮಾಡ್ತೇವೆ, ದೊಡ್ಡ ಚೇಸ್ ಮಾಸ್ಟರ್ ಅಲ್ಲ ಆಯಿತಾ ಆರ್ ಸಿ ಬಿ ತಂಡ. ಫಸ್ಟ್ ಬ್ಯಾಟಿಂಗ್ ಮಾಡಿ ಮತ್ತೆ ನೋಡುವ ನೀವು ಹೊಡಿಸ್ಕೊಳ್ತೀರಾ ಕಂಟ್ರೋಲ್ ಮಾಡ್ತೀರಾ ಅಂತ ಮತ್ತೆ ನೋಡುವ. ಫಸ್ಟ್ ನೀವು ಬ್ಯಾಟಿಂಗ್ ತೊಗೊಳ್ಳಿ, ನಿಮಗೆಂತ ಅನ್ನಿಸ್ತದೆ ಇವತ್ತು ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಬರ್ತದೆ. ಪುಣ್ಯಕ್ಕೆ ಇವತ್ತು ಓಕೆ ನೈಟ್ ಅಷ್ಟು ಕೆಲಸ ಇಲ್ಲ, ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಬರ್ತದೆ. ನೋಡುವ ಎಂತಕ್ಕಂತ ನೋಡುವ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್
ನಾಳೆ ಎಲೆಕ್ಷನ್ ಉಂಟು. ನಂಗೆ ಗೊತ್ತುಂಟು ಕ್ರಿಕೆಟಿಗೆ ಎಲೆಕ್ಷನ್ಗೆ ಸಂಬಂಧ ಇಲ್ಲ ಅಂತ, ಬಟ್ ಒಂದು ಚಾನಲ್ ಇರೋದ್ರಿಂದ 1000 ಗಟ್ಟಲೆ ಜನ ನಮ್ಮನ್ನು ನೋಡ್ತಾ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾಳೆ ಎಲೆಕ್ಷನ್ ಇದೆ, ಹೋಗಿ ವೋಟ್ ಮಾಡಿ. ಇಂಥ ಪಕ್ಷಕ್ಕೆ ವೋಟ್ ಮಾಡಿ, ಅಂಥ ಪಕ್ಷಕ್ಕೆ ವೋಟ್ ಮಾಡಿ ಅಂತೆಲ್ಲ ನಾನು ಹೇಳೋದಿಲ್ಲ. ನಿಮ್ಮ ಇಷ್ಟ, ಯಾರು ನಿಮ್ಗೆ ಇಷ್ಟವೋ ಅವ್ರಿಗೆ ಹೋಗಿ ವೋಟ್ ಮಾಡಿ. ಆ್ಯಂಡ್ ನೋಟ ಬಗ್ಗೆ ನಾನೊಂದು ಹೇಳಿಬಿಡ್ತೀನಿ. ಕೆಲವರು ನೋಟ ಅಂತ ಹೇಳ್ತೀನಿ, ನಾವು ಹೋಗಿ ನೋಟ ಒತ್ತೋದು ನನಗೆ ಯಾರು ಸಹ ಇಷ್ಟ ಇಲ್ಲ ಅಂತ. ಗುಡ್, ವೆಲ್ ಆ್ಯಂಡ್ ಗುಡ್, ಬಟ್ ನೋಟ ಒತ್ತಿದರೆ ಎಂತಾಗ್ತದೆ ಅಂತ ಹೇಳಿಬಿಡ್ತೇನೆ. ನೋಟ ವೋಟ್ಸೇ ಜಾಸ್ತಿ ಬಂದಿದೆ ಅಂತ ಇಟ್ಕೊಳ್ಳಿ. ಈಗ ಒಟ್ಟು 100 ಜನ ವೋಟ್ ಹಾಕಿದ್ದಾರೆ, ಅದರಲ್ಲಿ ನೋಟ 50 ಬಂದಿದೆ ಅಂತ ಇಟ್ಕೊಳ್ಳಿ. ಸೆಕೆಂಡ್ ಹೈಯೆಸ್ಟ್ ಯಾವ ಪಾರ್ಟಿಗೆ ಬಂದಿರ್ತದೆ ಆ ಪಾರ್ಟಿ ಅಥವಾ ಆ ಕ್ಯಾಂಡಿಡೇಟ್ ವಿನ್ ಅಂತ ಅನೌನ್ಸ್ ಮಾಡ್ತಾರೆ ಹೊರತು ನೋಟ ವಿನ್ ಅಂತ ಅನೌನ್ಸ್ ಮಾಡೋದಿಲ್ಲ. ಸೊ ಆದ್ದರಿಂದ ನೋಟ ಒತ್ತಿದರೆ ಅದೆಂತ ಯೂಸೇ ಇಲ್ಲ. ಆದ್ದರಿಂದ ನಿಮಗೆ ಇರುವ ಕಳ್ಳರಲ್ಲಿ ಯಾವ ಕಳ್ಳ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಆ ಕಳ್ಳನಿಗೆ ಹೋಗಿ ವೋಟ್ ಹಾಕಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಸ್, ಸರಿ, ಹಾಗಾದ್ರೆ ಬರುವ ನೈಟ್ ಸಿಗುವ. ನಮಸ್ಕಾರ.